ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶಿವರಾತ್ರಿ. ಸೊ ಬನ್ನಿ ನಮ್ಮನೆ ಶಿವರಾತ್ರಿ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಬೆಳಗ್ಗೆನೇ ಇವತ್ತು ಹೂವು ಮಾರ್ಕೆಟಿಗೆ ಬಂದಿದ್ವು. ಸೊ ಈ ಮಾರ್ಕೆಟ್ ಇರೋದು ಏಷ್ಯನ್ ಮಾಲ್ ಆಪೋಸಿಟ್ ರೋಡಲ್ಲೇ. ಹೂವು ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ. ಹಾಗೆ ಎಂತೆಂಥ ಹೂವುಗಳಿರುತ್ತೆ ಅಂದರೆ ತುಂಬ ತರಾವರಿ ಹೂವುಗಳನ್ನ ನಾವಿಲ್ಲಿ ನೋಡ್ಬೋದು. ಬಟ್ ಒಂದೊಂದು ಪ್ರೈಸ್ ಇರುತ್ತೆ. ಒಂದು ಸಲ ನೀಟಾಗಿ ಪ್ರೈಸ್ನ ಚೆಕ್ ಮಾಡ್ಕೋಬೇಕು ಎಲ್ಲಿ ಎಷ್ಟಿದೆ ಅಂತ. ಸೊ ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ ಇಲ್ಲಿ. ನಾನು ಅದೇ ಫಸ್ಟ್ ಮಾಡಿದ್ದು. ಹೋದ ತಕ್ಷಣವೇ ಮೇಲಿಂದ ಕೆಳಗಡೆ ತನಕ ಫಸ್ಟ್ ಹೋಗಿ ಕೇಳ್ಕೊಂಬಂದ್ವು ಎಷ್ಟೆಷ್ಟು ರೇಟ್ ಇದೆ ಅಂತ. ಸೊ ಅದಾದಮೇಲೆ ಒಂದು ಅಂಗಡಿಯಲ್ಲಿ ಹೂವನ್ನ ತೊಗೊಂಡ್ವು. ಒಳ್ಳೆ ಬೆಸ್ಟ್ ಪ್ರೈಸಲ್ಲೇ ನಮಗೆ ಹೂವು ಸಿಕ್ತು. ಒಂದು ಮಾರೆಲ್ಲ 100 ರೂಪಾಯಿಗೆಲ್ಲ ಹೂವು ಸಿಕ್ತು. ನಮ್ಮ ಮನೆ ಹತ್ರ ಎಲ್ಲ ಹೂವು ಮಾತಾಡ್ಸೋಕ್ಕೆ ಆಗಲ್ಲ. ಮಾತೆತ್ತಿದ್ರೆ ಹಬ್ಬ ಅಂದರೆ 100 ರೂಪಾಯಿ ಮೊಳ, 80 ರೂಪಾಯಿ ಮೊಳ ಆ ಥರ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಒಂದು ಮಾರೆ ಬಂದ್ಬಿಡುತ್ತೆ. ಸೊ ಅದನ್ನು ತೊಗೊಂಡು ಮನೆ ಕಡೆ ಹೊರಟವು. ಹಾಗೆ ನಾವು ಹೂವು ತೊಗೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಆಲ್ರೆಡಿ ದೇವಸ್ಥಾನಕ್ಕೆಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಅದನ್ನೇ ನಾನು ನನಗೆ ಹೇಳಿದೆ, ನಾವು ಇವಾಗ ತಾನೇ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ನೋಡು ದೇವಸ್ಥಾನಕ್ಕೆಲ್ಲ ಎಷ್ಟು ಜನ ಬಂದು ಕ್ಯೂ ನಿಂತಿದ್ದಾರೆ ಅಂತ, ಅವರೆಲ್ಲ ಎಷ್ಟು ಬೇಗ ಹಬ್ಬನ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಹೂವೆಲ್ಲ ತೊಗೊಂಡು ಬಂದು ಇಲ್ಲಿ ಹಬ್ಬಕ್ಕೆ ಏನೇನು ಬೇಕು ಸಾಮಾನು ಸ್ವಲ್ಪ ತೊಗೊಳ್ಳೋಣ ಅಂದ್ಬಿಟ್ಟು ಕ್ಯಾರೆಟ್ ಎಲ್ಲ ಖಾಲಿ ಆಗಿತ್ತು. ಅಲ್ಲೊಂದು ಹೋಲ್ಸೇಲ್ದು ಶಾಪ್ ನೋಡಿದೆ. ಸೊ ತರಕಾರಿ ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಸರಿ ಅಲ್ಲೇ ತೊಗೊಳ್ಳೋಣ ಅಂತ ಎಲ್ಲ ತೊಗೊಬಂದೆ. ನನ್ನ ಮಗಳು ನೋಡ್ಬೇಕಿಲ್ಲ, ನಾನು ರಂಗೋಲಿ ಹಾಕಿರೋದನ್ನ ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ಮತ್ತೆ ರಂಗೋಲಿ ಹಾಕ್ತಾ ಇದ್ದಾಳೆ. ಸೊ ಅವ್ರ ಅತ್ತೆ ಮನೆ ಹತ್ರನೂ ಇವತ್ತು ಅವಳೇ ಹಾಕಿದ್ಲು ರಂಗೋಲಿನ. ಹಾಗೆ ಇಲ್ಲಿ ನಮ್ಮನೆ ಹತ್ರ ಇಲ್ಲಿ ನಾನೊಂದು 2 ಹಾಕಿದ್ದೆ, ಈ ಕಡೆ ಒಂದು ಹಾಕಿದ್ದೆ, ಹಾಗೆ ರೋಡಲ್ಲಿ ಒಂದು ಹಾಕಿದ್ದೆ. ರೋಡಲ್ಲಿ ಇರೋದನ್ನ ಅಳಿಸ್ಬಿಟ್ಟು ಅವಳು ಹಾಕ್ತಾ ಇದ್ದಾಳೆ. ಅವಳು ಒಂದು ಡೈರಿಯಲ್ಲಿ ಒಂದಷ್ಟು ರಂಗೋಲಿಗಳನ್ನ ಎಲ್ಲ ಬರೆದಿಟ್ಕೊಂಡಿದ್ದಾಳೆ. ಸೊ ಯೂಟ್ಯೂಬಲ್ಲಿ ನೋಡಿ, ಹಾಗೆ ನಮ್ಮ ಮೇಲ್ಗಡೆ ಮನೇಲಿದ್ದಾರಲ್ಲ ಅವ್ರ ಹತ್ರ ಎಲ್ಲ ಚುಕ್ಕಿ ಎಲ್ಲ ಇಟ್ಕೊಂಡು ಯಾವ ಥರ ಹಾಕೋದು ಅಂತ ಎಲ್ಲ ಬರೆದಿಟ್ಕೊಂಡಿದ್ದಾಳೆ. ಅವಳಿಗೆ ಇಂಟ್ರೆಸ್ಟ್, ಅಮ್ಮ ನಾನು ಹಾಕ್ತೀನಿ ಅಂತ. ಸುಮ್ಮನೆ ಏನಕ್ಕೆ ಮಕ್ಳು ಏನಾದರೂ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂದಾಗ ನಾವು ಬೇಡ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಸರಿ ಹಾಕು, ನಿಂಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಹಾಕು ಅಂದರೆ. ತುಂಬ ಚೆನ್ನಾಗಿ ಹಾಕಿದ್ಲು ರಂಗೋಲಿನ. ಫೈನಲ್ ನಾನು ತೊಗೊಳೋದು ಮರ್ತು ಹೋದೆ. ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಳೆ. ಸೊ ಇವೆರಡು ಚಿಲ್ತಾರಿಗಳಿಗೆ ನಾನು ಕೆಲಸ ಕೊಟ್ಟಿದ್ದೀನಿ, ಇಲ್ಲಾಂದರೆ ಇವರೇ ನನಗೆ ಕೆಲಸ ಕೊಟ್ಬಿಡ್ತಾರೆ. ಬೆಳಗ್ಗೆಯಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ, ಇವರಿಬ್ಬರು ಸೇರಿಕೊಂಡ್ರೆ ಒಂದು 5 ನಿಮಿಷದಲ್ಲಿ ಫುಲ್ ಎಲ್ಲ ಗಲೀಜು ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಕೆಲಸ ಕೊಟ್ಬಿಟ್ಟು ಕೂರಿಸಿದೆ. ಅಲ್ಲಿಂದ ಬಟಾಣಿ ತೊಗೊಬಂದಿದ್ದೆ. ಬಟಾಣಿ ಸುಲಿದೆ ಅಂದ್ಬಿಟ್ಟು ಇಬ್ರಿಗೂ ಕೂರಿಸ್ಬಿಟ್ಟು ಕೊಟ್ಟಿದ್ದೆ. ಅವನು ಸ್ಟೋರಿ ಹೇಳ್ಕೊಂಡು ನನ್ನ ಮಗ ಮಾತಾಡಿಕೊಂಡು ಬಟಾಣಿನ ಸುಲಿತಾ ಇದ್ದ. ಅವನು ಎಷ್ಟು ತೀಟೆ ಅಂದರೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆಯಿಂದನೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಸೊ ಬೆಳಗ್ಗೆ ಹೋಗಿ ಹಬ್ಬಕ್ಕೆ ಬೇಕಾಗಿರೋದು ಒಂದಷ್ಟು ಶಾಪಿಂಗ್ನ ಮಾಡ್ಕೊಬಂದು, ಹೂವು ಆಗಿರ್ಬೋದು, ಇವತ್ತು ಅಡುಗೆಗೆ ಏನೇನು ಸಾಮಾನು ಬೇಕೋ ಸೊ ಅದನ್ನೆಲ್ಲ ತೊಗೊಂಡು, ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸೊ ಫುಲ್ ವೆಜಿಟೇಬಲ್ ಪಲಾವ್ನ ಮಾಡಿದ್ದೀನಿ. ಸೊ ಇವತ್ತು ಅಣ್ಣನು ಕೂಡ ಮನೇಲಿ ಇದ್ದಾರಲ್ವಾ, ಹಾಗಾಗಿ ಬಿಸಿ ಬಿಸಿ ಪಲಾವ್ನ ತಿಂದು ಅಂದ್ಬಿಟ್ಟು ಸೊ ಫ್ರೆಶ್ ಪಲಾವ್ ಮಾಡಿದ್ದೀನಿ. ಸೊ ಬಟಾಣಿ ಎಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸೊ ಪಲಾವ್ನ ಮಾಡಿದ್ದೀನಿ ಇವತ್ತು. ಟೇಸ್ಟಿ ಪಲಾವ್. ಸೊ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡಿದರೆ ಫುಲ್ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ. ನಾನು ಬರೀ ಮಶ್ರೂಮ್ ಪಲಾವ್ ಅಂತೆ, ಪುದೀನ ಪಲಾವ್ ಈ ಥರದೇ ಮಾಡ್ತೀನಿ. ಸೊ ನಾನು ಯಾವಾಗಲಾದ್ರೂ ಮನೆಯಲ್ಲಿ ಇದ್ದಾಗ ಮಾತ್ರ ಜಾಸ್ತಿ ವೆಜಿಟೇಬಲ್ಸ್ನ ಹಾಕಿ ಪಲಾವ್ ಮಾಡ್ತೀನಿ. ನಾನು ಇವತ್ತು ವೆಜಿಟೇಬಲ್ಸು ಅದ್ರ ಜೊತೆಗೆ ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಮತ್ತೆ ವೆಜಿಟೇಬಲ್ನ ಹಾಕಿ ಇವತ್ತು ಪಲಾವ್ ಮಾಡಿರೋದು. ಅದನ್ನ ಮೆಂತ್ಯ ಪಲಾವ್ ಅಂತಾರೆ. ವೆಜಿಟೇಬಲ್ ಹಾಕಿದ್ರೆ ಮೆಂತ್ಯ ಪಲಾವ್ ಅನ್ನಲ್ಲ. ಡಸ್ಟ್ಬಿನ್ ಬಿಸಾಕ್ಬೇಡ. ಸೊ ಇವತ್ತು ಪಲಾವ್ನ ಫುಲ್ಲು ನಾನು ಹುಡಿ ಹುಡಿಯಾಗಿ ಮಾಡಿಲ್ಲ. ಸ್ವಲ್ಪ ಪಲಾವ್ ಅಂದ್ರೆ ಸಾಫ್ಟ್ ಆಗಿರ್ಬೇಕು. ಸೊ ಸ್ವಲ್ಪ ಉದ್ದ ತರ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಆ ಥರ ಪಲಾವ್ನ ಮಾಡಿದ್ದೀನಿ. ನಮ್ಮ ಮನೆಗೆ ಕೊಟ್ಟು ಟೇಸ್ಟ್ ಮಾಡ್ಸೋಣ ಬನ್ನಿ. ಹೊಡಿತೀನಿ. ಹೇಗಿದ್ದಾನೆ? ಹೇಗಿದೆ? ಸೂಪರಾ? ಏನ್ ತಿಂದೆ ಮಗನ? ಪಪ್ಪಾಯ ಅಲ್ಲ ಕಡೆ, ಹೂವ ಹೇಗಿದೆ? ಪಪ್ಪಾಯ
ನಿಧಾನಮ್ಮ. ಪಲಾವ್ ಆಗಿದೆ ಸೂಪರ್. ಕ್ಯೂಟಿಗೆ ರುದ್ದಿ ತಿನ್ನಿಸ್ತಾ ಇದ್ದಾಳೆ. ಕ್ಯೂಟಾಗಿ ರುದ್ದಿ ತಿನ್ನಿಸ್ತಾರೆ. ಸರಿ ರುದ್ದಿ. ಕ್ಯೂಟಿಗೆ ರುದ್ದಿ ತಿನ್ನಿಸ್ತಾನೆ. ನೋ ಕ್ಯೂಟಿ ರುದ್ದಿಗೆ ತಿನ್ನಿಸ್ತಾ ಇರೋದು ನೋಡೋದು ನನಗೆ ಕನ್ಫ್ಯೂಸ್. ಸೂಪರ್ ಆಗಿದೆ. ರುದ್ದು ಹೇಗಿತ್ತು ಮಗನೇ? ನಮ್ಮ ಇದ್ದಿಗಂತ ಇವತ್ತು ಖಾರ ಎಲ್ಲ ಕಮ್ಮಿ ಹಾಕ್ಬಿಟ್ಟು ಮಾಡಿದ್ದೀನಪ್ಪ. ಚೆನ್ನಾಗಿದ್ಯಾ? ಚಿಕ್ಕ ಟಿವಿ ನೋಡ್ಕೊಂಡು ತಿಂತಾ ಇದ್ದಾರೆ. ಹಾಗೆ ತಗೊಬಂದಿರೋದೆಲ್ಲ ಥಿಂಗ್ಸ್ ಇಲ್ಲೇ ಇದೆ. ಇಲ್ಲೇನು ಪೂಜೆಗೆ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿಲ್ಲ ಹೂವು. ಸೊ ಹಾಗೇನೆ ನಂದು ಕೂಡ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ABC ಜ್ಯೂಸು ಹಾಗೇನೆ ಪಪ್ಪಾಯನ ತೊಗೊತಾ ಇದ್ದೀನಿ ಇವಾಗ. ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು ಹಾಗೆ ನಾನು ಕೂಡ ಲೈಟಾಗಿ ಬ್ರೇಕ್ಫಾಸ್ಟ್ ತೊಗೊಂಡೆ. ಇವತ್ತು ರೈಸ್ ಐಟಮ್, ಸೊ ಬೇಯಿಸಿರೋ ಐಟಮ್ ಏನು ತೊಗೊಳಲ್ಲ. ಸೊ ಇವತ್ತು ನಾನು ಒಂದೊತ್ತು ಉಪವಾಸ ಮಾಡ್ತೀನಿ. ಸೊ ನೈಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಊಟ ಮಾಡೋದು. ಸೊ ಹಾಗಾಗಿ ನಾನು ಬೆಳಗ್ಗೆ ನಾಷ್ಟ ತನಕ ಇರಬೇಕಲ್ವ, ಹಾಗಾಗಿ ಸ್ವಲ್ಪ ಪಪ್ಪಾಯ ಹಾಗೆಯೇ ABC ಜ್ಯೂಸು ನಾನೇನು ಐಸ್ ಕ್ಯೂಬ್ಸ್ ಮಾಡ್ಕೊ ಇಟ್ಕೊಂಡಿದ್ದೇನೆ, ಅದನ್ನೇ ಒಂದೆರಡು ಕ್ಯೂಬ್ ಹಾಕ್ಕೊಂಡು ಸೊ ಕುಡ್ದೆ ಬ್ರೇಕ್ಫಾಸ್ಟಿಗೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಇಲ್ಲಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಅಂದ್ಬಿಟ್ಟು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ದೇವ್ರ ಮನೆಯೆಲ್ಲ ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನ ತೊಳೆದಿರಲಿಲ್ಲ ನಾನು, ಏಕೆಂದರೆ ಫ್ರೈಡೇ ಇತ್ತು, ಅವತ್ತು ಪೂಜೆ ಇತ್ತು. ಸ್ಯಾಟರ್ಡೆ ಬಂದುಬಿಟ್ಟು ಫುಲ್ಲು ನಾವು ಆಚೆನೇ ಇದ್ದಿದ್ದಾಯಿತು. ಹಾಗಾಗಿ ಇವತ್ತೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಪಾತ್ರೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಸೊ ಇವಾಗೆಲ್ಲ ನೀಟಾಗಿ ಬಟ್ಟೆ ಇಟ್ಕೊತಾ ಇದ್ದೀನಿ. ನಾನು ಪೂಜೆನ ಇದೇ ಟೈಮಿಗೆ ಮಾಡಬೇಕು ಅದೇ ಟೈಮಿಗೆ ಮಾಡಬೇಕು ಅಂತ ಎಲ್ಲ ಇಟ್ಕೊಂಡು ಮಾಡಲ್ಲ. ಸೊ ಎಲ್ಲ ಅಂದರೆ ಮನೇಲಿ ಎಲ್ಲ ಫುಲ್ಲು ನನಗೆ ಕೆಲಸ ಎಲ್ಲ ಆಗಿದೆ. ಸೊ ಇವಾಗ ಆರಾಮಾಗಿ ಪೂಜೆ ಮಾಡ್ಬೋದಪ್ಪ ನೆಮ್ಮದಿಯಾಗಿ ಅನ್ನೋ ಥರದ ಟೈಮಲ್ಲಿ ನಾನು ಪೂಜೆನ ಮಾಡ್ತೀನಿ. ಸೊ ಇದೇ ಟೈಮಿಗೆ ಮಾಡಬೇಕು ಅದೇ ಟೈಮಿಗೆ ಮಾಡಬೇಕು ಅನ್ನೋದೆಲ್ಲ ನಾನು ಜಾಸ್ತಿ ಫಾಲೋ ಮಾಡಲ್ಲ. ನನಗೆ ಎಲ್ಲ ಕೆಲಸ ಮಾಡಾದ್ಮೇಲೆ ಒಂದು ಬೆಸ್ಟ್ ಟೈಮ್. ಸೊ ಆರಾಮಾಗಿ ಇವಾಗ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಪೂಜೆ ಮಾಡಬೇಕು ಇವಾಗ. ಸೊ ನಾನು ಪೂಜೆನ ಮಾಡ್ತೀನಿ. ಅದಾದಮೇಲೆ ನಾನು ಹೂವು ಒಳಗಡೆ ಎಲ್ಲ ಮಾಡಿಸ್ಕೊಂಡೆ. ಸೊ ಅದೇ ಇಲ್ಲಿ ಬಾಗಿಲಿಗೆ ಹೂವು ಎಲ್ಲ ತೊಗೊಬಂದಿದ್ದೆ, ಅದನ್ನ ಹಾಕ್ತಿದ್ರೆ ಬಾಗಿಲಿಗೆ ಹೂವು ಎಲ್ಲ ತುಂಬ ಕಮ್ಮಿಗೆ ಸಿಕ್ಕಿದೆ ನನಗೆ ಚೆಂಡು. ಹಾಗಾಗಿ ಅದನ್ನು ಕೂಡ ತೊಗೊಬಂದೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಅಡುಗೆ ಮಾಡ್ಕೊಳ್ಳೋಣ ಅಂತ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ನುಗ್ಗೆಕಾಯಿ ತಗೊಬಂದಿದ್ದೀನಿ. ಇವತ್ತು ನುಗ್ಗೆಕಾಯಿ ಎಷ್ಟು ಕಾಸ್ಟ್ಲಿ ಗೊತ್ತಾ? ಸೊ ಇದೆ ಒಂದು ನುಗ್ಗೆಕಾಯಿಗೆ 15 ರೂಪಾಯಿ. ನಾನು ಫಸ್ಟ್ ಟೈಮ್ 15 ರೂಪಾಯಿ ಕೊಟ್ಟು ನುಗ್ಗೆಕಾಯಿ ತಂದಿರೋದು. 30 ರೂಪೀಸ್ಗೆ 2 ನುಗ್ಗೆಕಾಯಿ. ಸೊ KGಯಲ್ಲಿ 119 ಏನೈತೆ MRP. ಸೊ ಹಾಗಾಗಿ ಎರಡು ತೊಗೊಬಂದೆ. ಸೊ ಎರಡಕ್ಕೆ 30 ರೂಪಾಯಿ ಕೊಟ್ಟು ತೊಗೊಂಡೆ. ಇವಾಗ ಅಡುಗೆ ಮಾಡಬೇಕು. ಪೂಜೆ ಎಲ್ಲ ಮುಗೀತು. ಹಾಗೆ ನೀವು ಯಾರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಶಿವರಾತ್ರಿನ ಅಂತ ಕಲಿಸಿ. ನಮ್ಮ ಮನೆ ತುಂಬ ಸಿಂಪಲ್ಲು. ಪೂಜೆ ಆಯಿತಾ, ಇವಾಗ ಅಡುಗೆ ಮಾಡೋದು. ಸೊ ಅಡುಗೆಗೆ ಇಲ್ಲಿ ಹೆಸರುಬೇಳೆ ಮಾಡೋದಕ್ಕೆ ಅಂತ, ಕೋಸಂಬರಿ ಮಾಡೋದಕ್ಕೆ ಅಂತ ಸ್ವಲ್ಪ ಹೆಸರುಬೇಳೆ ನೆನೆಸಿದ್ದೀನಿ. ನಮ್ಮನೆ ಹೆಸರುಬೇಳೆ ಯಾರು ಇಷ್ಟಪಡ್ತಿರಲ್ಲ, ಹಾಗಾಗಿ
ಮತ್ತು ವಡೆ ಅಂದರೆ ಇಷ್ಟ. ಹಾಗಾಗಿ ವಡೆಗೆ ಇಲ್ಲಿ ನೆನೆಸಿ ಇಟ್ಟಿದ್ದೀನಿ. ಸೊ ಎಲ್ಲ ರುಬ್ಬಬೇಕು. ನುಗ್ಗೆಕಾಯಿ ಸಾಂಬಾರು. ಸೊ ನನಗೆ ಶಿವರಾತ್ರಿ ಹಬ್ಬದಲ್ಲಿ ನುಗ್ಗೆಕಾಯಿ ಸಾಂಬಾರು ಇರಬೇಕು. ಹಾಗಾಗಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ನುಗ್ಗೆಕಾಯಿ ತಗೊಬಂದಿದ್ದೀನಿ. ಹಾಗೆ ನೀವು ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಅಡುಗೆ ಕೂಡ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ. ಇವತ್ತು ನಂದು ಒಂದು ಹೊತ್ತಿರೋದು. ಸೊ ನೈಟೇನೆ ನಾನು ಊಟ ಮಾಡೋದು. ಇವಾಗ ಪೂಜೆ ಎಲ್ಲ ಮುಗೀತಲ್ವ, ಅಡುಗೆ ಎಲ್ಲ ಮಾಡಿ ಒಂದೇ ಸಲ ಊಟ ಮಾಡೋದು. ಸೊ ಇವತ್ತು ಫುಲ್ ಡೇ ಉಪವಾಸ ಮಾಡೋರು ಇರ್ತಾರೆ. ಸೊ ನಂದು ಒಂದೊತ್ತು ಉಪವಾಸ ಇರುತ್ತೆ. ಸೊ ಒಂದು ಹೊತ್ತು ಊಟ ಇರುತ್ತೆ, ಬೆಳಗ್ಗೆಯಿಂದ ಉಪವಾಸ ಇರುತ್ತೆ. ಸೊ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಎಲ್ಲ ಎತ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಬೇಳೆ ಹಾಕ್ಬಿಟ್ಟು ಸಿಂಪಲಾಗಿ ಸಾಂಬಾರು ಮಾಡ್ತೀವಿ, ಬಟ್ ಟೇಸ್ಟಿ ಆಗುತ್ತೆ. ಹಬ್ಬ ಅಂದರೆ ನನಗೆ ನುಗ್ಗೆಕಾಯಿ ಸಾಂಬಾರು ಇರಬೇಕು. ಅದೆಷ್ಟೇ ಕಾಸ್ಟ್ಲಿ ಆಗಲಿ ಸೊ ತೊಗೊಂಬರ್ತೀನಿ. ಈ ಎಲ್ಲ ಹಬ್ಬಗಳಿಗೂ ಅಷ್ಟೇ ನನ್ನ ಹೇಗೆ ಇದು ಮಾಡ್ತಾರೆ, ಜಸ್ಟು ಅವರ ಎಕ್ಸ್ಪ್ರೆಷನ್, ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಹೆಂಗಿದೆ, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಅವ್ರನ್ಸು ಸಖತ್ ಇಷ್ಟ ನನಗೆ. ಹಾಗಾಗಿ ಜಸ್ಟ್ ಹಾಗೆ ಇದು ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು. ಸೊ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಮೂವಿನ ನೋಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ದಿನ ಅಂದರೆ ಅದು ಕಂಪಲ್ಸರಿ ಶ್ರೀ ಮಂಜುನಾಥ ಮೂವಿ ಇರುತ್ತೆ. ಸೊ ನನ್ನ ಫೇವ್ರೆಟ್ ಮೂವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಮೂವಿ ನೋಡಿಕೊಂಡು ಸೊ ಸಾಂಬಾರು ಕೂಡ ರೆಡಿ ಆಯಿತು. ಸೊ ಸಾಂಬಾರು ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೇ ನುಗ್ಗೆಕಾಯಿ ಅಂತ ಹೇಳೋದು, ಅದ್ರ ಸಾಂಬಾರು. ಅದಾದಮೇಲೆ ಇಲ್ಲಿ ವಡೆಗೂ ಕೂಡ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಟೊಮೆಟೊ ಸಾಸ್ ತರಬೇಕಾ? ಸೊ ಇವಾಗ ಸಾಂಬಾರು ಪಾಯಸ ಎಲ್ಲ ಆಯಿತು. ವಡೆ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಸ್ವಲ್ಪ ಲೇಟಾಗಿ ಅನ್ನಕ್ಕೆ ಇಟ್ಕೊಳ್ಳೋಣ. ಫಸ್ಟ್ ಇದನ್ನ ಮಾಡಿಕೊಟ್ಟು ಅವರೆಲ್ಲರೂ ತಿಂತಾ ಇರ್ತಾರೆ. ಸೊ ಸಾಂಬಾರು ಆಗಿದೆಯಲ್ಲ, ಸಾಂಬಾರು ಮತ್ತು ಪಾಯಸ ರೆಡಿ ಆಗಿದೆ. ಸೊ ಬಜ್ಜಿ ಮಾಡಂತ ಹೇಳಿದರೆ ಬಜ್ಜಿ ಮಾಡಬೇಕು, ಮೆಣಸಿನ್ಕಾಯಿ ಬಜ್ಜಿ. ಹಾಗೇನೆ ಸೊ ವಡೆಗೆ ಆಲ್ರೆಡಿ ಕಲಸಿಟ್ಟಿದ್ದೀನಿ. ವಡೆ ಫಸ್ಟ್ ಹಾಕ್ಬಿಡ್ತೀನಿ. ಹಾಕಿ ಅವ್ರಿಗೆಲ್ಲ ಕೊಡೋಣ. ಆಲ್ರೆಡಿ ಸಂಜೆ ಆಗ್ತಾ ಬರ್ತಾ ಇದೆ. ಸೊ ನಮ್ಮನೇಲಿ ಬೆಳಗ್ಗೆನೇ ಅವ್ರಿಗೆಲ್ಲರಿಗೂ ಪಲಾವ್ ಮಾಡ್ಕೊಟ್ಟಿದ್ನಲ್ಲ, ಎಲ್ಲರೂ ಹೊಟ್ಟೆ ತುಂಬ ಪಲಾವ್ನ ತಿಂದಿದ್ರು. ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಇನ್ನೇನು ಮಾಡೋಕ್ಕೆ ಹೋಗಿಲ್ಲ. ನಮ್ಮನೆ ಯಾವಾಗಲೂ ಶಿವರಾತ್ರಿ ಹಬ್ಬಕ್ಕೆ ನಾನು ನೈಟಿಗೆ ಅಡುಗೆನ, ಅಂದರೆ ಹಬ್ಬದ ಅಡುಗೆ ಎಲ್ಲ ನೈಟಿಗೆ ಮಾಡೋದು. ಮಧ್ಯಾಹ್ನಕ್ಕೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಏನಾದರೂ ಮಾಡಿರ್ತೀನಿ. ಸೊ ಉಪ್ಪಿಟ್ಟು ಈ ಥರದ್ದು ಏನಾದರೂ ಮಾಡಿರ್ತೀನಿ. ಸೊ ಇವಾಗೆಲ್ಲ ಫ್ರೆಶ್ ತರಕಾರಿ ತೊಗೊಬಂದಿದ್ದೆಲ್ಲ ಪಲಾವೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾನು ಪಲಾವೇ ಮಾಡಿದ್ದೆ. ಅದನ್ನೇ ಎಲ್ಲ ನೀಟಾಗಿ ಹೊಟ್ಟೆ ತುಂಬ ತಿಂದಿದ್ರು. ಸೊ ಹಾಗಾಗಿ ಸರಿ ಒಂದೇ ಸಲ ಎಲ್ಲ ನೈಟಿಗೆ ಅಡುಗೆ ಮಾಡಿಡೋಣ ಅಂದ್ಬಿಟ್ಟು ಸೊ ಎಲ್ಲ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ವಡೆ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ವಡೆ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಹಾಗಾಗಿ ನಾನು ಯಾವುದೇ ರೆಸಿಪಿನ ಇಲ್ಲಿ ಶೂಟ್ ಮಾಡ್ಕೊಂಡಿಲ್ಲ. ಸೊ ವಡೆ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ. ನಮ್ಮ ಕ್ಯೂಟಿ ಅಮ್ಮ ನನಗೆ ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಡಮ್ಮ ಅಂತ ಹೇಳಿದ್ಲು. ಸೊ ಅದಕ್ಕೇ ಸರಿ ಅಂದ್ಬಿಟ್ಟು ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದೇ ಹಿಟ್ಟಲ್ಲಿ ಹಾಕ್ಬಿಟ್ಟು ಮಾಡಿಕೊಟ್ಟೆ. ಅವಳಿಗೆ ಇಷ್ಟ ಆಗುತ್ತೆ ಇದು. ಹೆಲ್ದಿ ಆಗಿರೋ ಕೋಸಂಬರಿ ಮಾಡ್ಕೊಳ್ಳೋಣ. ಇಲ್ಲಿ ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ನಾನು ಸೊ ಕ್ಯಾರೆಟು ತುರಿದಿರೋ ಅಂಥದ್ದು, ಹಾಗೆಯೇ ಕಟ್ ಮಾಡಿರೋಂಥ ಸೌತೆಕಾಯಿ, ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಇಲ್ಲಿ ಇದು ಆಪ್ಷನಲ್ಲು. ಸೊ ಇಲ್ಲಿ ಸ್ವಲ್ಪ ಪೊಮಗ್ರನೇಟು ತೊಗೊಂಡಿದ್ದೀನಿ. ಹಾಗೆ ಕೋಸಂಬರಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೂಂಗ್ ದಾಲ್. ಸೊ ಹೆಸರುಬೇಳೆನ 1 hour ಮುಂಚೆ ನೆನೆಸಿಟ್ಟಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲೊಂದು ಬಾಟ್ಲನ್ನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಫಸ್ಟು ನಾವಿಲ್ಲಿ ಹೆಸರುಬೇಳೆ ಹಾಕೊತಾ ಇದ್ದೀವಿ. ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕ್ಯಾರೆಟ್ನ ಹಾಕೊತಾ ಇದ್ದೀನಿ. ಸೊ ಇವಾಗ ಸೌತೆಕಾಯಿನ ಹಾಕೊತಾ ಇದ್ದೀನಿ. ಕಟ್ ಮಾಡಿರೋಂಥ ಚಿಕ್ಕದಾಗಿ ಕಟ್ ಮಾಡಿರೋಂಥ ಸೌತೆಕಾಯಿ. ಸೊ ಇವಾಗ ಕಾಯಿ ತುರಿನ ಹಾಕೊತಾ ಇದ್ದೀನಿ. ಸೊ ಹಾಗೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಸೊ ಇವಾಗ ಪೊಮಗ್ರನೇಟ್ನ ಹಾಕೊತಾ ಇದ್ದೀನಿ.
ಸೊ ಇವಾಗ ಈ ಸಲಾಡ್ಗೆ ಬೇಕಾಗಿರೋಷ್ಟು ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಲಾಡ್ನ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ಒಗ್ಗರಣೆ ಕೂಡ ಹಾಕ್ಕೋಬೋದು. ಸೊ ಇಷ್ಟೇ ಸಾಕು, ಹೆಲ್ದಿ ವರ್ಷನ್ ಅಂದರೆ ಇಷ್ಟೇ ಸಾಕು, ನೋ ಆಯಿಲ್ ಏನೂ ಇಲ್ಲ. ಸೊ ಆರಾಮಾಗಿ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಸೊ ನೀವೇನಾದರೂ ವೆಯ್ಟ್ ಲಾಸಲ್ಲಿದ್ದರೆ ಇಲ್ಲ ಫ್ಯಾಟ್ ಲಾಸಲ್ಲಿದ್ದರೆ ಸೊ ನೀವು ಈ ಫುಡ್ನ ಆ್ಯಡ್ ಮಾಡ್ಕೋಬೋದು. ಒಂದು ಸೂಪರ್ ಹೆಲ್ದಿ ಪ್ರೋಟೀನ್ ಸಲಾಡ್ ಅಂತಲೇ ಹೇಳ್ಬೋದು. ಸೊ ನಮಗೆ ವಾಟರ್ ಕಂಟೆಂಟ್ ಸಿಗುತ್ತೆ, ಹಾಗೆ ಫ್ರೂಟ್ಸಲ್ಲಿ ನಮಗೆ ವಿಟಮಿನ್ ಸಿಗುತ್ತೆ, ಹಾಗೆಯೇ ಫೈಬರ್ ಕೂಡ ಸಿಗುತ್ತೆ ಸೌತೆಕಾಯಲ್ಲಿ ಯೂಸ್ ಮಾಡಿರೋದ್ರಿಂದ. ಸೊ ಒಳ್ಳೆ ಮೂಂಗದಲ್ಲಿ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಪ್ರೋಟೀನು ಕೂಡ ಆಗುತ್ತೆ. ಸೊ ನಿಮ್ಮ ಡಯಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಇಷ್ಟಪಟ್ಟು ಇದನ್ನು ತಿಂದ್ಕೊಂಡು ಹೆಲ್ದಿಯಾಗಿರೋದನ್ನು ತಿಂದ್ಕೊಂಡು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಇವಾಗ ಅಡುಗೆ ಎಲ್ಲ ಮಾಡಿ ರೆಡಿ ಆಯಿತು. ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನುಗ್ಗೆಕಾಯಿ ಸಾಂಬಾರ್, ಹಾಗೆಯೇ ಹೆಸರುಬೇಳೆ, ಹಾಗೆಯೇ ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೀನಿ. ಸೊ ಇಲ್ಲಿ ಬೋಂಡ, ವಡೆ, ಹಾಗೆಯೇ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ಹೆಲ್ದಿಯಾಗಿರೋ ಕೋಸಂಬರಿ ಕೂಡ ಮಾಡಿದ್ದೀನಿ. ಸೊ ಇದೆ ಬಾಸು ವೃದ್ಧಿ ಕ್ಯೂಟಿ ಎಲ್ಲ ಖಾಲಿ ಮಾಡಿ ಹಾಕಿದ್ರು. ಸೊ ಇವಾಗೇನು ಹಪ್ಪಳ ಮಾಡೋಕೆ ಹೋಗಲ್ಲ, ಅವ್ರಿಗೋಸ್ಕರನೇ ಮಾಡಿದ್ದು. ಹಾಗೆ ಪಾಯಸ ಬಂದ್ಬಿಟ್ಟು ಹೆಸರುಬೇಳೆ ಪಾಯಸ ಅನಿಗೆ ಇಷ್ಟ. ಸೊ ಸಬ್ಬಕ್ಕಿ ಪಾಯಸ ಕ್ಯೂಟಿಗೆ ಇಷ್ಟ. ಸೊ ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಮಾಡೋಕ್ಕಾಗಲ್ಲ ಅಂತ ಎರಡು ಹಾಕ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಸೊ ಇವಾಗ ರೆಡಿ ಆಗ್ಬಿಟ್ಟು ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬರಬೇಕು. ಸೊ ಇವಾಗ ಬಂದು ಆಮೇಲೆ ಊಟ ಮಾಡ್ತೀವಿ ನಾವು. ಪೂಜೆ ಎಲ್ಲ ಹೋಗಿ ಮುಗಿಸ್ಕೊ ಬಂದ್ಮೇಲೆ ಆಮೇಲೆ ಊಟ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ದೇವಸ್ಥಾನ ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನ ಬಾಸು ದೇವಸ್ಥಾನಕ್ಕೆ ಅಂದ್ರೆ 3 ಹಾಳಾಗಿ ನಿಂತ್ಕೊಂಡಿರ್ತಾನೆ ಬೆಳಗ್ಗೆ. ನಮ್ಮ ದೇವಸ್ಥಾನಕ್ಕೆ ಯಾವಾಗ ಹೋಗೋಣ ಅಂತ. ಎಲ್ಲಿ ಹೋಗೋಣಪ್ಪ? ದೇವಸ್ಥಾನ. ಯಾವ ದೇವಸ್ಥಾನಕ್ಕೆ ಹೋಗೋಣ? ಕಾಶಿ ವಿಶ್ವನಾಥ. ಮುಂಬೈ ದೇವಸ್ಥಾನ. ಆಂಜನೇಯ ದೇವಸ್ಥಾನ ಅಂತೆ. ಆಂಜನೇಯ ದೇವಸ್ಥಾನ. ಕ್ಯೂಟಿ ಏನೋ DIY ಮಾಡಿದ್ದಾಳೆ ಬೆಳಗ್ಗೆಯಿಂದ ಕುತ್ಕೊಂಡು. ಸೊ ಏನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ. ತೋರ್ಸಮ್ಮ ನಾನು ಏನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಅವಳು ಒಂದು ಪೌಚ. ಏನಿದು? ಹಾಂ ಅಲ್ಲ, ಏನಂತ ಅದೇನು ಏನಕ್ಕೆ ಯೂಸ್ ಮಾಡೋದು? ಸ್ಟೇಷನರಿಗೆ ಅಂದ್ಬಿಟ್ಟು ಪೌಚ್ ಮಾಡ್ಕೊಂಡಿದ್ದಾಳೆ. ಸ್ಟೇಷನರಿ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ತೋರಿಸಿ ಏನೇನು ಅಂತ. ಬೆಳಗ್ಗೆಯಿಂದ ಕುತ್ಕೊಂಡು ಮಾಡಿದ್ದಾಳೆ. ಸೊ ಇದೆಲ್ಲ ಪೆನ್ ಇಟ್ಕೊಳ್ಳೋದಕ್ಕೆ. ಇದು ಸೇಮ್ ನಿಮಗೆ ನಾನು ಇದು ಕೊಡ್ಸಿದ್ನಲ್ಲ ಅದೇ ಥರ ಇತ್ತು ತಾನೇ? ಜಾಮೆಟ್ರಿ ಬಾಕ್ಸ್ ಕೊಡ್ಸಿದ್ನಲ್ಲ ಸೇಮ್ ಅದೇ ಥರ ತಾನೇ? ಸೊ ಇಲ್ಲಿ ಪೆನ್ ಇಟ್ಕೊಳ್ಳೋದಕ್ಕೆ ಅಂತ ಮಾಡಿದ್ದಾಳೆ. ಬಾಸು ಕೈಗೆ ಸಿಕ್ಕಿದ್ರೆ ಒಂದೇ ಸಲ ಡಮಾರ್ ಮಾಡಾಕ್ಬಿಡ್ತಾನೆ ಅಂತ ಏನು ಬಿಡಲ್ಲ. ಹುಟ್ಟು ತೀಟೆ. ಬುದ್ಧಿ ಸ್ಕೇಲ್ ಮಾಡಿದ್ದಾಳೆ. ವಾವ್ ಸೂಪರ್. ಓಪನ್ ಮಾಡು. ಹಾಗೇನೆ ಇಲ್ಲಿ ಸೀಸರ್ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಎರೇಸರ್ ಇಟ್ಕೊಳ್ಳೋದಕ್ಕೆ. ವಾವ್ ಚೆನ್ನಾಗಿದೆ, ನೈಸ್. ಏನು ನೀನೇನ್ ಮಾಡಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ದಾನೆ ಅಂತ ತರಲೆ ಕೆಲಸಗಳೇ ನೀನ್ ಮಾಡೋದು. ಇದು ನಿಂಗೆ ಪರ್ಸ್ ತರ ಆಗುತ್ತೆ, ಪಾಕೆಟ್ ಪರ್ಸ್ ತರ. ಸರಿ, ಬೇಗ ರೆಡಿ ಆಗಿ ಬಾ, ಹೋಗೋಣ ದೇವಸ್ಥಾನಕ್ಕೆ. ತಲೆ ಕೂದಲೆಲ್ಲ ಬಾಚ್ಕೊಳಲ್ಲ? ರೆಡಿ ಆದ್ಯಾ? ವಾವ್, ಎಲ್ಲ ಹೆಂಗ್ ಕಾಣಿಸ್ತಿದ್ಯಾ ಮಗನೆ? ಸೂಪರ್. ನೀನ್ ರುದಿ ರೆಡಿ ಆಗಲ್ಲ? ಹೌದು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಅಡಿ ಕಮ್. ಬೆಳಗ್ಗೆ ನಮ್ಮನೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮನೆ ಹೋಗ್ತಾ ಇದ್ದೀವಿ.
ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ದೇವರಿಗೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದಾದಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಕೂತಿದ್ವು. ಅಷ್ಟರಲ್ಲಿ ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿ ಕೂಡ ಬಂದರು. ಸೊ ಅವ್ರಿಗೆ ಈ ಟೆಂಪಲ್ ತುಂಬಾ ನಿಯರ್ ಇದೆ. ಹಾಗಾಗಿ ಅವರು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಲಾಸ್ಟ್ ಇಯರ್ ನಾನು ಹೋಗೋ ಟೈಮಿಗೆ ಅವರು ಬಂದು ಆಲ್ರೆಡಿ ಹೋಗ್ತಾ ಇದ್ರು. ಆ ಟೈಮಿಗೆ ನಾನು ಹೋಗಿದ್ದೆ. ಅದಕ್ಕಿಂತ ಲಾಸ್ಟ್ ಇಯರ್ ಬಂದುಬಿಟ್ಟು ನಾನು ನೋಡು ಶಿವರಾಜ್ ಕುಮಾರ್ ಹೋಗ್ತಾ ಇದ್ದಾರೆ ಅಂದರು. ನಾನು ನೋಡೋಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಈ ಸಲ ಮಿಸ್ ಮಾಡ್ಕೊಳ್ಳಿಲ್ಲ. ಸೊ ಇನ್ನೇನು ನಾವು ಹೊರಡ್ತಾ ಇದ್ವು ಆ ಟೈಮಿಗೆ ಅವ್ರು ಬಂದರು. ಸರಿ ಅಂದ್ಬಿಟ್ಟು ನಾನು ಹೋಗಿ ನೀರು ನಾನು ಸ್ವಲ್ಪ ವೀಡಿಯೋ ತೊಗೊತೀನಿ ಅಂತ ಹೋಗಿ ವೀಡಿಯೋ ಮಾಡ್ಕೊಬಂದೆ. ಎಷ್ಟು ಸಿಂಪಲ್ಲಾಗಿ ಬಂದಿದ್ದಾರೆ ನೋಡಿ. ಅವರಿಂಥ ದೊಡ್ಡ ಸೆಲೆಬ್ರಿಟಿ, ಆದರೆ ತುಂಬ ಸಿಂಪಲ್ಲಾಗಿ ಬಂದಿದ್ದು. ಅದರಲ್ಲೂ ಅವ್ರ ವೈಫ್ ಕೈ ಇಟ್ಕೊಂಡೆ ಅವ್ರು ಎಷ್ಟು ಕೇರ್ ಮಾಡ್ಕೊಂಡು ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದಿರ್ಬೋದು, ಎಲ್ಲ ಎಷ್ಟು ಕೇರ್ ಮಾಡ್ತಾಯಿದ್ರು ಅಂದರೆ ಒಂಥರ ನಂಗೆ ಸಖತ್ ಇಷ್ಟ ಆಯಿತು ಅವ್ರನ್ನ ನೋಡಿ ಲೈವ್ ಆಗಿ. ಸೊ ಇವಾಗ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಬಂದ್ವು. ಸೊ ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ. ಹಾಗೆಯೇ ನಮ್ಮ ಕನ್ನಡ ಸೆಲೆಬ್ರಿಟಿನ ಕೂಡ ನೋಡಿದ್ವು. ಸೊ ಶಿವರಾಜ್ ಕುಮಾರ್ ಅವ್ರನ್ನ ನೋಡಿದ್ವು. ಲಾಸ್ಟ್ ಇಯರ್ ಮಿಸ್ ಆಗಿತ್ತು. ಅವ್ರ ಮಗಳನ್ನ ಮತ್ತು ಅವ್ರ ವೈಫ್ ಅಷ್ಟೇ ನೋಡಿದ್ದೆ. ಆದರೆ ಲಾಸ್ಟ್ ಇಯರು ನಾವು ಹೋಗೋ ಟೈಮ್ಗೆ ನೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ನೋಡೇ ಇಲ್ಲ, ಮಿಸ್ ಮಾಡಿಕೊಂಡೆ. ಬಟ್ ಈ ಸಲ ನೀಟಾಗಿ ನೋಡಿದೆ. ಪಕ್ಕದಲ್ಲೇ ಆಲ್ಮೋಸ್ಟ್ ಇಷ್ಟೇ ಡಿಸ್ಟೆನ್ಸಲ್ಲೇ ನಿಂತ್ಕೊಂಡಿದೆ. ನಮ್ಮ ಮನೆ ನಿಂತ್ಕೊಂಡಿದ್ದೆ ಪಕ್ಕದಲ್ಲೇ ಇದ್ರು. ನಾನು ಅಲ್ಲಿ ಹೋಗಿ ವಿಡಿಯೋ ತೊಗೊಂಬರ್ತಾ ಇದ್ದೆ. ಏನೇ ನಮ್ಮ ಮನೆ ನಿಂತ್ಕೊಂಡಿರತ್ತೆ ಅವರ ಪಕ್ಕದಲ್ಲೇ ಹೋದರು. ಸೊ ಅವರು ಬಾಸು ಮಲ್ಕೊಂಡಿದ್ದ, ಬಾಸನ ಎತ್ಕೊಂಡಿದ್ರು. ನಮ್ಮ ಕ್ಯೂಟಿ ಅಮ್ಮ ನಂಗೆ ಫೋಟೋ ತೆಗ್ಸು ಅಂತ ನೆನ್ನೆಯಿಂದ ಹೇಳ್ತಾ ಇದ್ಲು. ಸೊ ಅಲ್ಲಿ ಆ ಥರ ಇದ್ದಾಗೆಲ್ಲ ಫೋಟೋ ಎಲ್ಲ ತೊಗೊಳೋದಕ್ಕೂ ಆಗೋಲ್ಲ. ಸೊ ಅವ್ರು ಅಷ್ಟೊಂದು ಫ್ರೀ ಅಂದರೆ ನಿಂತ್ಕೊಂಡೆಲ್ಲ ಇದು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ನಾವು ಫೋಟೋ ಕೊಡಿ ಅಂತ ಎಲ್ಲ ಫೋಟೋ ಪೋಸ್ ಕೊಡಿ ಅಂತೆಲ್ಲ ಹಿಂಸೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅವರು ದೇವಸ್ಥಾನಕ್ಕೆ ಅಂತ ಬಂದಿದ್ದು. ಹಾಗಾಗಿ ಕ್ಯೂಟಿನ ಜಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿ ಸೊ ಇವಾಗ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಫುಲ್ ಖುಷಿ ಆಯಿತು ದರ್ಶನ ಮಾಡಿಕೊಂಡು. ಸೊ ಬನ್ನಿ ಇವಾಗ ಊಟ ಮಾಡೋಣ. ಇವಾಗ ನಮ್ಮ ಉಪವಾಸನ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ಇವಾಗ ಹೊಟ್ಟೆ ತುಂಬ ಊಟ ಮಾಡಬೇಕು. ಸೊ ಬೆಳಗ್ಗೆಯಿಂದ ಊಟ ಇಲ್ವಲ್ಲ, ಹೊಟ್ಟೆ ಹಸಿವು ಇದೆ ಸ್ವಲ್ಪ, ಜಾಸ್ತಿ ಏನಿಲ್ಲ. ನೀರು ಚೆನ್ನಾಗಿ ಕುಡಿದ್ಬಿಟ್ಟಿದ್ದೀನಿ ಇವತ್ತು. ಸೊ ಇನ್ನು ಮೇಲಿಂದ ಬಿಸಿಲು ಸ್ಟಾರ್ಟ್ ಆಗುತ್ತಲ್ಲ, ಆಲ್ರೆಡಿ ಇವಾಗಲೇ ಹೊಟ್ಟೆ ಹಸಿವೆಲ್ಲ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವಾಗ ಊಟ ಮಾಡಿ ಬನ್ನಿ. ಸೊ ಬಾಸು ಒಬ್ಬ ಮಿಸ್ಸಿಂಗು. ಬಾಸು ನಾವು ದೇವಸ್ಥಾನದಲ್ಲಿ ಇದ್ದಂಗೆ ನಿದ್ದೆ ಮಾಡಿಬಿಟ್ಟ. ಸೊ ಅವನು ಸ್ವಲ್ಪ ಸಂಜೆನೇ ಅವನಿಗೆ ಸ್ವಲ್ಪ ರೈಸ್ ತಿನ್ನಿಸಿದ್ವು. ಹಾಗಾಗಿ ಅವನಿಗೆ ನಿದ್ದೆ ಬಂದಿತ್ತು. ಅವ್ನು ಮತ್ತೆ ಎದ್ದೇಳಲ್ಲ. ಒಂದು ಸಲ ನಿದ್ದೆ ಮಾಡ್ದ ಅಂದರೆ ಮುಗೀತು. ಹಾಗಾಗಿ ನಾವು ಕೂತ್ಕೊಂಡು ಎಲ್ಲರೂ ಕೆಳಗಡೆನೇ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ಸೊ ಊಟ ಮಾಡ್ತಾಯಿದ್ದೀವಿ. ನನ್ನ ಡಿನ್ನರ್ ಪ್ಲೇಟ್ ಹೇಗಿತ್ತು ಇವತ್ತಂದರೆ ಸೊ ಈ ಥರ ಇತ್ತು. ಸ್ವಲ್ಪ ಪಲಾವ್ ಬೆಳಗ್ಗೆದು. ಸೊ ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡಿದೆ. ಹಾಗೆ ಕೋಸಂಬರಿ ಎರಡು ವಡೆ, ಸ್ವಲ್ಪ ಪಾಯಸ, ಸ್ವಲ್ಪ ಅನ್ನ ಸಾಂಬಾರು ತೊಗೊಂಡೆ ಇವತ್ತಿನ ಡಿನ್ನರ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ.